ಈ ದಿನ ನಮ್ಮ ಬೈಕೊಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ 23-24ನೇ ಸಾಲಿನ ನರೇಗಾ ಯೋಜನೆಯಲ್ಲಿ ಕೈಗೊಂಡಿರ್ತಕ್ಕಂಥ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿ ಹಣ ಖರ್ಚಾಗಿರತಕ್ಕಂಥ ಕಡತಗಳನ್ನ ಪರಿಶೀಲನೆ ಮಾಡಿ ಸಂಬಂಧಿತ ಪರಿಶೋಧನೆ ಅಂತ ಹೇಳಿ ಕೇಂದ್ರ ಸರ್ಕಾರ ತಂಡವನ್ನು ನೇಮಿಸಿರುತ್ತೆ. ಆ ತಂಡ ದಿನಾಂಕ 12/8/2024ರಿಂದ 19/8/2024 ಕಡತಗಳನ್ನ ಪರಿಶೀಲನೆ ಮಾಡಿರುತ್ತೆ. ಹಾಗೆಯೇ 14/8/2024 ಮತ್ತು 16/8/2024 ಕಾಮಗಾರಿಗಳನ್ನ ಸ್ಥಳೀಯವಾಗಿ ಕಾಮಗಾರಿಗಳನ್ನ ವೀಕ್ಷಣೆ ಮಾಡುತ್ತಾರೆ. ಈ ದಿನ ಈ ಸಭೆಯ ಅಧ್ಯಕ್ಷತೆಯನ್ನ ನಮ್ಮ ನೋಡಲ್ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿಗಳು ಜರಬೇಕಾಗಿತ್ತು. ಅವರಿಗೆ ದೇವರಾಜ ಅರಸು ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಇರೋದ್ರಿಂದ ಅವರು ಸ್ಪರ್ಧೆ ಇರೋದ್ರಿಂದ ನಮ್ಮಲ್ಲಿ ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಲ್ಲಿ ಹಿರಿಯರಾಗಿರ್ತಕ್ಕಂಥ ಸುಡಕ್ ಗ್ರಾಮದ ಮಲ್ಲೇಶ್ ಗೌಡರು ಈ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಯಶಸ್ವಿ ನಡೆಸಿಕೊಡ್ಬೇಕಾಗಿ ತಮ್ಮೆಲ್ಲರ ಪರವಾಗಿ ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಈ ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪಂಚಾಯತಿ ಪರವಾಗಿ ಸ್ವಾಗತ ಕೊಡ್ತೇನೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪಂಚಾಯತಿ ಸ್ವಾಗತ ಕೊಡ್ತೇನೆ. ಹಾಗೆಯೇ ಈ ಸಾಮಾಜಿಕ ಪರಿಶೋಧನೆಯ ತಂಡದ ಸಂಯೋಜಕರಾದಂತಹ ಶ್ರೀಯುತ ಪುಟ್ಟರಾಜ್ ಅವರು ಆಗಮಿಸಿದರೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಪಂಚಾಯತಿ ಪರವಾಗಿ ಸ್ವಾಗತ ಕೊಡ್ತೇನೆ. ಹಾಗೆಯೇ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಶ್ರೀಮತಿ ಶ್ರೀರಾಮಣಿಯವರು ಆಗಮಿಸಿದರೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂತಹ ಚೆನ್ನೈರು ಕೂಡ ಆಗಮಿಸಿದರೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೆಯೇ ಇಬ್ಬಿಕೊಂಡೂರು ಕ್ಷೇತ್ರದ ಸದಸ್ಯರಾದಂತಹ ಶ್ರೀಮತಿ ನೀಲವರು ಕೂಡ ಆಗಮಿಸಿದರೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಅರಕೆರೆ ಗ್ರಾಮದ ಅರಕೆರೆ ಕ್ಷೇತ್ರದ ಸದಸ್ಯರಾದಂತಹ ಶ್ರೀಮತಿ ಸರಿತವರು ಆಗಮಿಸಿದರೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಪಂಚಾಯತಿ ಪರವಾಗಿ ಸ್ವಾಗತ ಕೊಡ್ತಾರೆ. ಹಾಗೆಯೇ ಹಲಗಡಿ ಕ್ಷೇತ್ರದ ಸದಸ್ಯರಾದಂತಹ ಶ್ರೀಯುತ ಎಚ್.ಎಂ. ನಾಗೇಶ್ವರ ಆಗಮಿಸಿದರೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಪಂಚಾಯತಿ ಪರವಾಗಿ ಸ್ವಾಗತ ಕೊಡ್ತಾರೆ. ಹಾಗೆಯೇ ಅರಕೆರೆ ಕ್ಷೇತ್ರದ ಸದಸ್ಯರಾದಂತಹ ಶ್ರೀಯುತ ಎ.ವಿ. ನಂದೀಶ್ವರ ಆಗಮಿಸಿದರೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಪಂಚಾಯತಿ ಪರವಾಗಿ ಸ್ವಾಗತ. ಹಾಗೆಯೇ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಪಂಚಾಯತ್ ಪರವಾಗಿ ಸ್ವಾಗತ ಕೊಡ್ತಾರೆ. ಹಾಗೆಯೇ ನಮ್ಮ ಕಾಮಗಾರಿಗಳ ಫಲಾನುಭವಿಗಳು ಕೂಡ ಆಗಮಿಸಿದ್ರಿ. ವಿವಿಧ ಕಾರಣಗಳಿಂದ ಬಂದಿದ್ರಿ. ನಿಮ್ಗೆಲ್ಲರಿಗೂ ಸ್ವಾಗತ ಕೊಡ್ತಾ ಹಾಗೆ ನಮ್ಮ ಪಂಚಾಯತಿ ಸಿಬ್ಬಂದಿಗಳಿಗೂ ಕೂಡ ಸ್ವಾಗತ ಕೊಡ್ತೇನೆ. ಹಾಗೆಯೇ ಹೆಚ್ಚಿನದಾಗಿ ನಮ್ಮ 12/8/2024ರಿಂದ 19/8/2024 ಕಡತಗಳನ್ನು ಪರಿಶೀಲನೆ ಮಾಡಿದಂಥ ವಿಆರ್ಪಿಗಳಿಗೆ ಈ ತಂಡದ ಸಾಮಾಜಿಕ ಪರಿಶೋಧನಾ ವಿಆರ್ಪಿಗಳಿಗೆ ಸ್ವಾಗತ ಕೊಡ್ತೇವೆ. ನಮ್ಮ ವಿಆರ್ಪಿಗಳು ಈಗ ಮುಂದಿದ್ದು ನಮ್ಮ ಸಂಯೋಜಕರು ಮಂಡಿಸ್ತಾರೆ. ಎಲ್ಲ ತಾವು ಶಾಂತಚಿತ್ತವಾಗಿ ಕೇಳಬಹುದು. ಇವತ್ತು ನಮ್ಮ ಬ್ಯಾಕ್ವರ್ಡ್ ಪಂಚಾಯತಿ ರಾಷ್ಟ್ರೀಯ ಗ್ರಾಮ ಯೋಜನೆ ಮತ್ತೆ 15ನೇ ಹಣಕಾಸು ಯೋಜನೆ ಎರಡು ಯೋಜನೆಗಳಿಗೆ ಸಂಬಂಧಪಟ್ಟಂತೆ 2023-24 ಸಾಲಲ್ಲಿ ಯಾವೆಲ್ಲ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿ ಹಣ ಪಾವತಿ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಂಚಾಯತಿಯಲ್ಲಿ ನಾವು 6 ದಿನ ಸೋಷಿಯಲ್ ಆಕ್ಷನ್ ಮಾಡಿದ್ದೀವಿ. ಈ 6 ದಿನದಲ್ಲಿ ಎರಡು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಪಂಚಾಯತಿಯಲ್ಲಿ ಏನೆಲ್ಲ ದಾಖಲಾತಿಗಳನ್ನು ನಿರ್ವಹಣೆ ಮಾಡಿದ್ರೆ ಆ ದಾಖಲಾತಿಗಳ ಸಮರ್ಪಕವಾಗಿ ನಿರ್ವಹಣೆ ಆಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿದ್ವಿ. ಮತ್ತೆ ಯಾವೆಲ್ಲ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿ ಹಣ ಪಾವತಿ ಮಾಡಿದ್ರೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಒಂದೊಂದು ಫೈಲ್ ಇರುತ್ತೆ. ಕಾಮಗಾರಿನ ಫೈಲ್ನ ತಗೊಂಡೋಗಿ ಕಾಮಗಾರಿ ಸ್ಥಳ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ನಿಗದಿಪಡಿಸಿದ ರೀತಿಯಲ್ಲಿ ಕಾಮಗಾರಿ ಅನುಷ್ಠಾನ ಆಗಿದೆಯಾ, ಅನುಷ್ಠಾನ ಆಗಿರೋ ಕಾಮಗಾರಿಯಿಂದ ಸಾರ್ವಜನಿಕರಿಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗಿದೆ ಇತರ ಅಂಶಗಳನ್ನ ಪರಿಶೀಲನೆ ಮಾಡ್ತೀವಿ. ಮತ್ತೆ ಯಾರೆಲ್ಲ ಕೂಲಿ ಕಾರ್ಮಿಕರು ನರೇಗಾದಲ್ಲಿ ಕೆಲಸ ಮಾಡಿ ಕೂಲಿ ಹಣ ಕೊಟ್ಟಿದ್ದಾರೆ ಆ ಕೂಲಿ ಕಾರ್ಮಿಕರ ಮನೆ ಭೇಟಿ ಮಾಡಿ ಅವರಿಗೆ ಸಕಾಲದಲ್ಲಿ ಕೂಲಿ ಪಾವತಿ ಇದೆಯಾ, ಅವರು ಕೆಲಸ ನಿರ್ವಹಿಸಿ ಕೂಲಿ ಹಣ ಪಡೆದಿದ್ದಾರೆ ಅಥವಾ ಕೆಲಸ ನಿರ್ವಹಿಸಿದ ಅವ್ರ ಖಾತೆಗೆ ಹಣ ಏನಾದ್ರು ಜಮಾ ಆಗಿದೆಯಾ, ಈ ತರ ಎಲ್ಲ ಅಂಶಗಳನ್ನ ನಾವು ಪರಿಶೀಲನೆ ಮಾಡಿ ಇವತ್ತಿನ ಸಭೆಯನ್ನ ಕರೆದಿರೋದು. ಇವತ್ತಿನ ಸಭೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಎರಡು ಯೋಜನೆಗಳಿಗೆ ಸಂಬಂಧಪಟ್ಟಂತೆ 1 ವರ್ಷದ ಅವಧಿಯಲ್ಲಿ ಏನು ಖರ್ಚಾಗಿದೆ ಮತ್ತೆ ಯಾವ್ಯಾವ ಗ್ರಾಮದಲ್ಲಿ ಏನು ಕಾಮಗಾರಿ ಅನುಷ್ಠಾನ ಆಗಿದೆ ಅನ್ನೋದನ್ನ ನಿಮಗೆ ಹೇಳ್ತೀವಿ. ನೀವು ಇಲ್ಲಿ ಸಾರ್ವಜನಿಕ ಪಾತ್ರ ಬಹಳ ಮುಖ್ಯ ಸೋಷಿಯಲ್ ಐಟಂತೆ. ನಿಮಗೆ ಬೇರೆ ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯಗಳಿರ್ಬೋದು ಮತ್ತೆ ದೂರುಗಳಿರ್ಬೋದು ಅಥವಾ ಸಲಹೆಗಳಿರ್ಬೋದು ಅದನ್ನ ತಿಳಿಸೋದಕ್ಕೆ ಅವಕಾಶ ಸಿಗದೇ ಇರ್ಬೋದು. ಬಟ್ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಇಲ್ಲಿ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯ ಇರುತ್ತೆ.
ಅವ್ರು ಯಾವುದೇ ಥರದ ಅಭಿಪ್ರಾಯಗಳಿದ್ರು ಅಥವಾ ದೂರುಗಳಿದ್ರು ಕೂಡ ಅಥವಾ ಸಲಹೆಗಳಿದ್ರು ಕೂಡ ಹೇಳ್ಬೋದು. ಉದಾಹರಣೆಗೆ ಒಂದು ಯಾವ ಗ್ರಾಮದಲ್ಲಿ ಏನು ಕಾಮಗಾರಿ ಆಗಿದೆ, ಎಷ್ಟು ಖರ್ಚಾಗಿದೆ ಅನ್ನೋದನ್ನ ಹೇಳಿದ್ರು, ಆ ವರ್ಕಿಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ, ಅಥವಾ ಮಾಡಿದ ಕಾಮಗಾರಿ ಸ್ವಲ್ಪ ಬದಲಾವಣೆ ಆಗಬೇಕು ಅದು ಕೂಡ ಹೇಳ್ಬೋದು. ಇಲ್ಲಿ ಒಟ್ಟಾರೆ ಸಾರ್ವಜನಿಕ ಅಭಿಪ್ರಾಯ ಜಗಳ ಇರುತ್ತೆ. ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿ ತೀರ್ಮಾನ ಆಗುತ್ತೆ, ಇವತ್ತಿನ ಸಭೆ ಅಧ್ಯಕ್ಷತೆಯನ್ನ ನೋಡಲ್ ಅಧಿಕಾರಿ ಅವರು ವಹಿಸಲಿಕ್ಕೆ ಬಂದಿಲ್ಲ. ಅವರ ಅನುಸ್ಥಿತಿಯಲ್ಲಿ ಒಬ್ಬರು ಸಾರ್ವಜನಿಕರ ಹಿರಿಯ ವ್ಯಕ್ತಿಯನ್ನ ಕೂರಿಸ್ಬಿಟ್ಟು ಮಾಡಬಹುದು. ಇವತ್ತಿನ ಸಭೆ ಅಧ್ಯಕ್ಷತೆ ಅವರೇ ವಹಿಸಿರ್ತಾರೆ. ಪ್ರತಿಯೊಂದು ಯಾವುದೇ ವಿಚಾರ ಚರ್ಚೆ ಆಗುತ್ತೋ ಅದನ್ನ ತೀರ್ಮಾನ ಮಾಡಿ ಅದನ್ನು ನಡಾವಳಿ ಮಾಡಿ ಮತ್ತೆ ರಿಪೋರ್ಟ್ ರೆಡಿ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುತ್ತೆ. ಹಾಗಾಗಿ ನೀವು ಏನೇ ಚರ್ಚೆ ಮಾಡೋದಿದ್ರು ಮಾಡಬಹುದು. ಒಟ್ಟು ನಗರ ಯೋಜನೆಗೆ ಸಂಬಂಧಪಟ್ಟಂತೆ 1 ವರ್ಷದ ಅವಧಿಗೆ ನಿಮ್ಮ ಪಂಚಾಯತಿಯಲ್ಲಿ ಆಗಿರೋ ವರ್ಕ್ಗಳು 141 ವರ್ಕ್ ಆಗಿದೆ. ಸಮುದಾಯ ಕಾಮಗಾರಿಗಳಿಗೆ ಮತ್ತೆ ವೈಯಕ್ತಿಕ ಕಾಮಗಾರಿಗಳು ಇದೆ. ಇದರಲ್ಲಿ ಕಾಫಿ ಮಂಡಳಿಯಿಂದ 12 ಜನ ಫಲಾನುಭವಿಗಳಿಗೆ ಯಾರೆಲ್ಲ ಫಲಾನುಭವಿಗಳು ಕಾಪಿಗಳನ್ನ ಹಾಕಿದ್ರೆ ಅವ್ರಿಗೆ ಪೇಮೆಂಟ್ ಮಾಡಬೇಕು. 12 ಜನಕ್ಕೆ ಪೇಮೆಂಟ್ ಆಗಿದೆ. 1,44,725. ಇನ್ನು ಕೃಷಿ ಇಲಾಖೆಯಿಂದ 25 ವರ್ಷ ಆಗಿದೆ. ಸೋಪ್ ಪಿಟ್ ವರ್ಕ್ಗಳಾಗಿವೆ, ನೀರು ಕುಡಿ ವರ್ಕ್ಗಳಾಗಿವೆ, ಮತ್ತೆ ಕೃಷಿ ವರ್ಗ ಕಾಮಗಾರಿಗಳಾಗಿವೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಆಗಿದೆ ಅಂತ ಹೇಳ್ತೀವಿ. ಇನ್ನು ಜಲಾನಯನ ಇಲಾಖೆಯಿಂದ ಸರ್ಕಾರಿ ಜಾಗದಲ್ಲಿ ಗಿಡಗಳನ್ನ ನೆಟ್ಟಲಾಗಿತ್ತು. ಅವ್ರು 16 ವರ್ಕಿದೆ. 35,90,484 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ. ಇನ್ನು ಪಂಚಾಯತಿಯಿಂದ ಆಗಿರೋ 141 ವರ್ಕು 25,92,727 ಎನ್ಎಂಆರ್ ಪೇಮೆಂಟ್ ಮಾಡಿದ್ದಾರೆ. ಮತ್ತೆ ಮಿಡಲ್ ಪೇಮೆಂಟ್ ಆಗಿ 33,77,343 ರೂಪಾಯಿ. ಒಟ್ಟು 59,70,76 ರೂಪಾಯಿ ನಿಮ್ಮ ಪಂಚಾಯತಿಯಿಂದ ಖರ್ಚು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿ ಇರ್ಬೋದು, ಮತ್ತೆ ಇತರ ಅನುಷ್ಠಾನ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಮತ್ತೆ ಜಲನಯನ ಇಲಾಖೆ ಎಲ್ಲದರಿಂದ ಒಟ್ಟು ಆಗಿರೋಂಥ 1 ವರ್ಷದ ಅವಧಿಗೆ 255 ವರ್ಕ್ ಇದೆ. ಒಟ್ಟು 1,72,03,032 ರೂಪಾಯಿ ಖರ್ಚಾಗಿದೆ. ಯಾವ್ಯಾವ ಕ್ರಮದಲ್ಲಿ ಏನೇನು ವರ್ಕ್ ಆಗಿದೆ, ಎಷ್ಟು ಪೇಮೆಂಟ್ ಆಗಿದೆ ಅನ್ನೋದನ್ನ ಹೇಳ್ತೀವಿ. ಹಾಗೆ 15ನೇ ಹಣಕಾಸಿಗೆ ಸಂಬಂಧಪಟ್ಟಂತೆ ಹೇಳಿದ್ರೆ 2023-24 ಸಾಲಿಗೆ ಸಂಬಂಧಪಟ್ಟಂತೆ ನಾವು ಸೋಷಿಯಲ್ ವೇಟ್ ಅನ್ನು ಮಾಡಿದ್ದೀವಿ. ಒಟ್ಟು ಮೊದಲನೇ ಕಂತಾಗಿ ಸೆಪ್ಟೆಂಬರ್ 22, 2023ನೇ ತಾರೀಕು 4,86,145 ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿದೆ. ಇನ್ನು ಎರಡನೇ ಕಂತಾಗಿ ಮಾರ್ಚ್ 2, 2024 ಬಂದಿರೋದು 8,05,011 ರೂಪಾಯಿ. ಒಟ್ಟು 1 ವರ್ಷದಲ್ಲಿ 15 ಹಣಕಾಸು ಯೋಜನೆಯಲ್ಲಿ ನಿಮ್ಮ ಪಂಚಾಯತ್ಗೆ ಬಿಡುಗಡೆ ಆಗಿದೆ ಅನುದಾನ 12,91,156 ರೂಪಾಯಿ. ಬಡ್ಡಿ ಬಂದಿರೋದು 85,873 ರೂಪಾಯಿ. ಒಟ್ಟು 10,69,418 ಖರ್ಚು ಮಾಡಿದ್ದಾರೆ 2023-24 ಸಾಲಲ್ಲಿ. ಅದರಲ್ಲಿ ಏನೇನು ಮಾಡಿದ್ದಾರೆ ಅಂದ್ರೆ ಕುಡಿಯ ನೀರಿಗೆ ಸಂಬಂಧಪಟ್ಟಂತೆ ಕಾಮಗಾರಿಗಳನ್ನ ಮಾಡಿದ್ದಾರೆ. ಆಮೇಲೆ ಬೀದಿ ದೀಪಗಳನ್ನ ಹಾಕಿದ್ದಾರೆ. ಮತ್ತೆ SC/ST ಸಂಬಂಧಪಟ್ಟಂತೆ 25% ವರ್ಕ್ ಅನ್ನ ಮಾಡಿದ್ದಾರೆ. ಅದು ಕೂಡ ಹೇಳ್ತೀವಿ ಯಾವ ಗ್ರಾಮದಲ್ಲಿ ಏನು ಹೋಗ್ತಾ ಇದೆ. ಮತ್ತೆ 5% ವಿಶೇಷ ಚೇತನರಿಗೆ ಏನು ಖರ್ಚು ಮಾಡಿದ್ದಾರೆ, 25% ಏನು ಖರ್ಚು ಆಗಿದೆ ಅದು ಕೂಡ ಹೇಳ್ತೀವಿ. ಅದು ಕೂಡ ಸಂಬಂಧಪಟ್ಟಂತೆ ಮಾತಾಡ್ಬೋದು. ಇನ್ನು ಇವತ್ತಿನ ಸಭೆಯಲ್ಲಿ ಕಳೆದ ವಾರನ ಏನು ನಾವು ಸೋಷಿಯಲೈಟ್ ಮಾಡಿ ವರದಿಯನ್ನು ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಅನುಪಾನ ವರದಿಯನ್ನು ಮಂಡಿಸಬೇಕಿತ್ತು. ಅನುಪಾನ ವರದಿನ ಯಾವುದು ಕೂಡ ಇಲ್ಲಿ ಕೊಟ್ಟಿರೋದಿಲ್ಲ. ಹಾಗಾಗಿ ಈಗ ಈ ವರ್ಷದಲ್ಲಿ ಏನು ಗೊತ್ತಾಗಿದೆ, ಏನೇನು ಖರ್ಚಾಗಿದೆ ಅಂತ ಈಗ ಓದಿ. ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಅನುಷ್ಠಾನಗೊಂಡ ಕಾಮಗಾರಿಗಳ ವಿವರ. ಕಾಮನಹಳ್ಳಿ ಗ್ರಾಮದ KS ಮಂಜು ಅವರ ಗದ್ದೆ ಹತ್ತಿರ ನೀರ್ಗಾಲುವೆ ನಿರ್ಮಾಣ, ಕೂಲಿ ಮೊತ್ತ 55,300. ಕಾಮನಹಳ್ಳಿ ಗ್ರಾಮದ ಜಯಕಾಂತ್ ಅವರ ಗದ್ದೆ ಹತ್ತಿರ ನೀರ್ಗಾಲುವೆ ನಿರ್ಮಾಣ, ಕೂಲಿ ಮೊತ್ತ 60,988. ಹರಗಳ್ಳಿ ಗ್ರಾಮದ ದೊಡ್ಡನಹಳ್ಳಿ ಬಾರೆ ಜಗದೀಶ್ ಅವರ ನೀರ್ಗಾಲುವೆ ನಿರ್ಮಾಣ, ಕೂಲಿ ಮೊತ್ತ 60,672. ಸುಳ್ಳಕ್ಕಿ ಕುದುರೆಂಗಿ ಗದ್ದೆ ಹತ್ತಿರ ನೀರುಗಾಲುವೆ ನಿರ್ಮಾಣ, ಕೂಲಿ ಮೊತ್ತ 90,376. ಸುಳ್ಳಕ್ಕಿ ಕುದುರೆಂಗಿ ರುದ್ರೇಶ್ ಬಿ ರಂಗೇಗೌಡ ಗದ್ದೆ ಹತ್ತಿರ ನೀರುಗಾಲುವೆ ನಿರ್ಮಾಣ, ಕೂಲಿ ಮೊತ್ತ 85,793. ಇಬ್ಬಡಿ ಕೋಣೂರು ಗ್ರಾಮದ ಕೃಷ್ಣ ಪ್ರಸಾದ್ ಬಿ ಕೃಷ್ಣಯ್ಯ ಅವರ ತೆರೆದ ಬಾವಿ ನಿರ್ಮಾಣ, ಕೂಲಿ ಮೊತ್ತ 2,528. ಅರೆಕೆರೆ ಗ್ರಾಮದ ಸೋಮಕ್ಕ ರಂಗಯ್ಯ ಅವರ ವಸತಿ ಕಾಮಗಾರಿ, ಕೂಲಿ ಮೊತ್ತ 6,320. ಬ್ಯಾಗ್ರಹಳ್ಳಿ ಗ್ರಾಮದ ಚೈತ್ರ ಬಸವರಾಜ್ ಅವರ ವಸತಿ ಕಾಮಗಾರಿ, ಕೂಲಿ ಮೊತ್ತ 3,160. ಅರೆಕೆರೆ ಗ್ರಾಮದ ಮಂಜುಳಾ ಹೇಮಂತ್ ಕುಮಾರ್ ಅವರ ವಸತಿ ಕಾಮಗಾರಿ, ಕೂಲಿ ಮೊತ್ತ 8,848. ಬ್ಯಾಗ್ರಹಳ್ಳಿ ಗ್ರಾಮದ ಸರೋಜಮ್ಮ ಶಿವಪ್ಪ ಅವರ ವಸತಿ ಕಾಮಗಾರಿ, ಕೂಲಿ ಮೊತ್ತ 6,952. ಅರೆಕೆರೆ ಗ್ರಾಮದ ಜಯಂತಿ ಲೋಕೇಶ್ ಅವರ ವಸತಿ ಕಾಮಗಾರಿ, ಕೂಲಿ ಮೊತ್ತ 15,168.
ಜಗದೀಶ್ ಕಿಂಗ್ ವಿರೂಪಾಕ್ಷ ಮನೆ ಹತ್ತಿರ ವೈಯಕ್ತಿಕ ತೆರೆದ ಬಾವಿ ನಿರ್ಮಾಣ. ಕೂಲಿ ಮೊತ್ತ 10,428. ನಲ್ಲೂರಿ ಗ್ರಾಮದ ಕುಮಾರಸ್ವಾಮಿ ಅವರ ವಸತಿ ಕಾಮಗಾರಿ. ಕೂಲಿ ಮೊತ್ತ 6,320. ಅರೆಕೆರೆ ಗ್ರಾಮದ ಶಾಂತಮ್ಮ ಪೆಂಚಯ್ಯ ಅವರ ವಸತಿ ನಿರ್ಮಾಣ. ಕೂಲಿ ಮೊತ್ತ 9,796. ಅರೆಕೆರೆ ಗ್ರಾಮದ ಗೀತಾ ನಾಗರಾಜ್